ಅದು ರಾಜ್ಯದ ಪ್ರತಿಷ್ಠಿತ ಹೆರಿಗೆ ಆಸ್ಪತ್ರೆ. ಈ ಆಸ್ಪತ್ರೆಗೆ ಕೇವಲ ಆ ಜಿಲ್ಲೆಯಿಂದ ಮಾತ್ರ ಅಲ್ಲ, ಹೊರ ಜಿಲ್ಲೆಯಿಂದಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಗರ್ಭಿಣಿಯರು ಬಂದು ದಾಖಲಾಗ್ತಾರೆ ಹೆರಿಗೆಗಾಗಿ. ಬಟ್ ಈಗ ಅದೇ ಪ್ರತಿಷ್ಠಿತ ಆಸ್ಪತ್ರೆಯ ಮೇಲೆ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಏನದು ಆರೋಪ? ಅಷ್ಟಕ್ಕೂ ಆಸ್ಪತ್ರೆಯಾದ್ರೂ ಯಾವುದು? ಬನ್ನಿ ನೋಡ್ಕೊಂಡು ಬರೋಣ. ಸರ್ಕಾರಿ ಹೆರಿಗೆ ಆಸ್ಪತ್ರೆ ವೈದ್ಯರ ಮಹಾ ಎಡವಟ್ಟು. ಗರ್ಭದಲ್ಲಿ ಇರುವ ಮಗುವಿನ ಮೇಲೆ ಸಂಶೋಧನೆ ಹಿನ್ನೆಲೆ ಮಗು ಬ್ರೈನ್ ಡ್ಯಾಮೇಜ್. ದಯಾಮರಣ ಕೋರಿದ ಮಗುವಿನ ತಂದೆ ಪುಟ್ಟ ಕಂದಮ್ಮನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಮಾತನಾಡುತ್ತಿರುವ ಈತನ ಹೆಸರು ಗೋಪಾಲ್ ಅಂತ. ಇವರು ಮೂಲತಃ ಚಿತ್ರದುರ್ಗ ಪಟ್ಟಣದ ವಾಸಿ. ತನ್ನ ಮಗಳು ಹಾಗೂ ತನಗೆ ಅನ್ಯಾಯ ಆಗಿದೆ, ನನಗೆ ಎಲ್ಲಿ ಹೋದರೂ ನ್ಯಾಯ ಸಿಗುತ್ತಿಲ್ಲ, ಆದ್ರಿಂದ ನನಗೆ ಮತ್ತು ನನ್ನ ಮಗಳಿಗೆ ದಯಾಮರಣ ನೀಡಿ ಎಂದು ಬೇಡಿಕೊಂಡಿದ್ದಾರೆ. ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಇವಳು ನನ್ನ ಮುದ್ದಿನ ಮಗಳಿಗೆ, ಇವಳಿಗೆ 1 ವರ್ಷ 3 ತಿಂಗಳು. ನಾವಿಬ್ಬರು ಡಿಮ್ಯಾಂಡ್ ಆ್ಯಂಡ್ ಡೆತ್ತಿಗೆ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತೇವೆ. ಕಾರಣ ಏನಪ್ಪ ಅಂದರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ನನ್ನ ಮಗಳನ್ನು ಮೋಸದಿಂದ ಸಂಶೋಧನೆಗೆ ಬಳಸಿಕೊಂಡಿದ್ದಾರೆ. ಇದರಿಂದಾಗಿ ನನ್ನ ಮಗಳು ಜೀವಂತ ಹೆಣವಾಗಿ ಬದುಕುವಂಥ ದುಸ್ಥಿತಿ ಒದಗಿದೆ. ಇದಕ್ಕೆ ಕಾರಣರಾದ ಸರ್ಕಾರಿ ಆಸ್ಪತ್ರೆ ವೈದ್ಯರ ಮೇಲೆ ಕ್ರಮ ಕೈಗೊಳ್ಳಲು ಎಲ್ಲ ಸರ್ಕಾರಿ ಇಲಾಖೆಗಳಲ್ಲೂ ದೂರು ನೀಡಿದ್ದರೂ ಯಾವುದೇ ಕ್ರಮ ವಹಿಸಿರುವುದಿಲ್ಲ. ಆದ್ದರಿಂದ ನಮಗೆ ದಯವಿಟ್ಟು ನೆಮ್ಮದಿಯ ಮರಣವನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅಷ್ಟಕ್ಕೂ ಈತ ದಯಾಮರಣಕ್ಕೆ ಮನವಿ ಮಾಡಿದ್ದು ಯಾಕೆ ಅಂದ್ರೆ, ಆತ ತೋರಿಸೋದು ದಾವಣಗೆರೆಯ ಸರ್ಕಾರಿ ಹೆರಿಗೆ ಆಸ್ಪತ್ರೆಯತ್ತ. ಅಷ್ಟಕ್ಕೂ ಈತನ ಆರೋಪ ಸಾಕಷ್ಟು ಅನುಮಾನ ಮತ್ತು ಚರ್ಚೆ ಹುಟ್ಟುಹಾಕಿದೆ. ತನ್ನ ಹೆಂಡತಿ 8 ತಿಂಗಳ ಗರ್ಭಿಣಿ ಇದ್ದಾಗ ನಮಗೆ ಸುಳ್ಳು ಮಾಹಿತಿ ನೀಡಿ ಸಹಿ ಮಾಡಿಸಿಕೊಂಡು ಈ ಆಸ್ಪತ್ರೆಯಲ್ಲಿ ಗರ್ಭದಲ್ಲಿ ಇರುವ ಮಗುವಿನ ಮೇಲೆ ಸಂಶೋಧನೆ ಮಾಡಿದ್ದಾರಂತೆ. ಈ ಸಂಶೋಧನೆಯಿಂದ ತನ್ನ ಮಗುವಿನ ಬೆಳವಣಿಗೆ ಕುಂಠಿತವಾಗಿದೆ. ಮಗಳ ಸ್ಥಿತಿ ನೋಡಲಾಗದೆ ಆಸ್ಪತ್ರೆ ಮತ್ತು ವೈದ್ಯರ ಮೇಲೆ ಸೂಕ್ತ ಕಾನೂನು ಕ್ರಮಕ್ಕೆ ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ ಅಂತ ಈತ ಆರೋಪಿಸಿದ್ದಾನೆ. ಅದಕ್ಕಾಗಿ ನನಗೆ ಮತ್ತು ನನ್ನ ಮಗಳಿಗೆ ದಯಾಮರಣ ನೀಡಿ ಎಂದು ಒತ್ತಾಯಿಸಿದ್ದಾನೆ. ಇಷ್ಟೆಲ್ಲ ಫೈಟ್ ಮಾಡೋ ಸಮೇತ ನನ್ನ ಮಗಳು ನ್ಯಾಯ ಸಿಗ್ತಿಲ್ಲ, ನನ್ನ ಮಗಳ ಜೀವನನೂ ಹಾಳಾಗೋಯ್ತು ಅನ್ನೋದಕ್ಕೋಸ್ಕರ ನನಗೆ ಭಾಳ ಬೇಜಾರಾಯ್ತು ಸರ್. ಅದಕ್ಕೆ ನಾನು ಡಿಮ್ಯಾಂಡ್ ಆ್ಯಂಡ್ ಡೆತ್ತಿಗೆ ಕಾನೂನಿಗೆ ಅರ್ಜಿ ಸಲ್ಲಿಸಿದೆ. ಅದು ನ್ಯಾಷನಲ್ ಸುಪ್ರೀಂ ಕೋರ್ಟಿಗೆ ಮತ್ತು ಹೈಕೋರ್ಟಿಗೆ ಅರ್ಜಿ ಸರ್. ಇಬ್ರಿಗೂ ಸರ್. ಯಾಕಂದರೆ ಅವಳಿಗೂ ಲೈಫ್ ಇಲ್ಲ, ನನಗೂ ಲೈಫ್ ಇಲ್ಲ ಸರ್. ನಾನು ತಂದೆ ತಾಯಿ ಆದ್ರೆ ಮಕ್ಕಳನ್ನ ಕಾಪಾಡಲಿಲ್ಲ ಅಂದರೆ ನಾವು ಬದುಕಿದ್ದು ವೇಸ್ಟ್ ಸರ್. ಸುಳ್ಳಲ್ಲ ಏನು, ಕನಿಷ್ಠ ಪಕ್ಷ ಅನ್ಯಾಯ ಆಗೈತೆ, ನ್ಯಾಯ ಕೊಡಿಸ್ಬೇಕು ನನ್ನ ಮಗಳಿಗೆ. ಅದಕ್ಕೂ ಸಮೇತ ನನ್ನ ಕೈಗೆ ಆಗಿಲ್ಲ ಅಂದರೆ ನಾನು ಬದುಕಿದ್ದೇನು ಯೋಚನೆ ಮಾಡಿ. ಗರ್ಭಿಣಿಗೆ ಚಿಕಿತ್ಸೆ ನೀಡುವಾಗ ಮಗುವಿನ ಶ್ವಾಸಕೋಶ ಸಂಬಂಧ ಸಂಶೋಧನೆ ಮಾಡಿದ ಕಾರಣ ಮಗು ಬ್ರೈನ್ ಡ್ಯಾಮೇಜ್ ಆಗಿದೆ, ಮಗುವಿನ ಬೆಳವಣಿಗೆಯಲ್ಲಿ ಸಮಸ್ಯೆ ಆಗಿದೆ ಅಂತ ಆರೋಪಿಸಿದ್ದಾರೆ. ಆದರೆ ಈತನ ಆರೋಪವನ್ನ DHO ತಳ್ಳಿ ಹಾಕಿದ್ದಾರೆ. ಅದೇನೇ ಇರಲಿ, ಸದ್ಯ ಈ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ಆಗಬೇಕಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.